ಇದೇನಪ್ಪ ಇದು ದಿಗ್ಬಂಧನ ಮಾಡ್ಬಿಟ್ಟವ್ರೆ ಅನ್ಕೋಬೇಡಿ. ಸೊ ಇಲ್ಲಿನ ವಾಸ್ತವ ಸ್ಥಿತಿ ತೋರಿಸ್ತೀನಿ ನೋಡಿ. ನೋಡಿ ಹೆಂಗೆ ದಿಗ್ಬಂಧನ ಮಾಡೋರೆ. ಹಾಂ, ಹಿಡ್ಗಪ್ಪ ಒಂದು ನಿಮಿಷ, ಜನಗಳಿಗೊಂದು ಒಳ್ಳೆ ಮಾಹಿತಿ ಕೊಡೋಣ. ನೋಡಿ ಯಾವ ರೀತಿ ದಿಗ್ಬಂಧನ ಮಾಡೋರೆ. ಬಸ್ಸು ನೋಡಿದು ನಮ್ಮ ತಮಿಳ್ನಾಡು ಮುಖ್ಯ ರಸ್ತೆ. ನಮ್ಮ ಕರ್ನಾಟಕದಿಂದ ತಮಿಳ್ನಾಡು ಮೇಟೂರ್ಗೆ ಹೋಗ್ಬೇಕಾದ್ರೆ ನಾವು ಈ ಒಂದು ರಸ್ತೆಯನ್ನು ವೀಕ್ಷಣೆ ಮಾಡ್ಬೋದು. ಅಯ್ಯೋ, ಈ ಕಡೆ ಬರಲ್ಲ, ನೀ ಯಾಕೆ ಅಲ್ಲೋಗಿದೆ? ನಾನು ಇಲ್ಲಿದ್ದೀನಿ ಕಣ, ನೀನು ಅಲ್ಲಿ ಕೆಳಗಡೆ ಗೊಟ್ರೆ ಕಣದು. ಅಯ್ಯಪ್ಪ, ಇಲ್ಲಿ ಹುಡ್ದಿ ಕ್ರ್ಯಾಕು. ಇಲ್ಲಿ ನನ್ನ ಕಡೆ ಬಂದು ಬಾರ ಸ್ವಾಮಿ, ನನಗೆ ತಲೆ ತಿರುಗ್ತದೆ ನೋಡಿ. ಲಾಸ್ಟ್ ಟೈಮು ಬಂಧುಗಳೇ, ನಾನು ಇಲ್ಲೊಂದು ವಿಡಿಯೋ ಪ್ರಸಾರ ಮಾಡಿದೆ. ಇದು ಯಾವ ಟೈಮಲ್ಲಾದರೂ ಸಹ ಉರುಳಿ ಬೀಳುವ ಸಾಧ್ಯತೆ ಇದೆ ಅಂತ. ಅಯ್ಯಪ್ಪ, ಅದರಂತೆಯೇ ಇವತ್ತು ವಾಸ್ತವ ನಾವು ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ದಿಗ್ಬಂಧನ ಮಾಡಿದ್ದಾರೆ. ದಿಗ್ಬಂಧನ ಏನಕ್ಕೆ ಅಂದರೆ ಅನಾಹುತ ಅಪಘಾತಗಳಾಗಬಾರ್ದು ಅಂತ ಮಾಡಿರೋದು. ಅರ್ಥ ಆಯ್ತಾ? ಭಯವೇ ಆಯ್ತದೆ ಗುರು, ಇದ್ರ ಮೇಲೆ ನಡೆಯೋಕ್ಕೆ ಭಯ. ನೋಡಿ ಇದು ಎಲ್ಲಿ ಗಂಟ ಸಿಗದೋಗಿದೆ ನೋಡಿ, ಅಲ್ಲಿಂದ ಹಿಡಿದು ನಡಿಗೇ ನೋಡ್ಕೊಬನ್ನಿ. ಇಲ್ಲಿ ನೋಡಿ, ಹಾಗೇ ಹೋಗಿ ಅಲ್ಲಿ ತನಕ ಕ್ರ್ಯಾಕ್ ಬಿಟ್ಟಿದೆ. ಸೊ ಇದು ಯಾವ ಸಮಯದಲ್ಲಾದರೂ ಸಹ ಕೆಳಗಡೆ ಉರುಳೋ ಸಾಧ್ಯತೆ ಇದೆ, ಅಂದರೆ ಕೆಳಗಡೆ ಬಿದ್ದೋಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಈ ಕ್ರ್ಯಾಕ್ ಬಿಟ್ಟಿರುವ ಒಂದು ಮೂಲ ನೋಡಿ, ವೆಯ್ಟು ಈ ಕಡೆ ಎಳ್ಕೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೊ ಇದು ಬಹುಶಃ ನಾನು ಅಂದ್ಕೊಂಡಾಗೆ ಇದು ಮಳೆಗಾಲದಲ್ಲಿ, ಅರ್ಥ ಆಯ್ತಾ, ಮಳೆಗಾಲದಲ್ಲಿ ಕೆಳಕ್ಕೆ ಉರುಳುವ ಸಾಧ್ಯತೆ ಯಥೇಚ್ಛವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡ್ಕೊಳ್ಳಿ. ಸೊ ಇಲ್ಲಿ ಸದ್ಯದ ಪರಿಸ್ಥಿತಿಗೆ ದಿಗ್ಬಂಧನದ ಒಂದು ವ್ಯವಸ್ಥೆ ಅಂತೂ ಆಗಿದೆ. ಮುಂದಿನ ದಿವಸ ಖಂಡಿತವಾಗಿ ಇಲ್ಲಿ ಕಾಮಗಾರಿ ಆಗಲೇಬೇಕು. ಇಲ್ಲಾಂದರೆ ಈ ಪೋರ್ಷನ್ ಏನಿದೆ ಇದು 100% ಕೆಳಗಡೆ ಕುಸಿದು ಬೀಳುವ ಸಾಧ್ಯತೆ ಇದೆ. ನೋಡಿರಿ, ಅಲ್ಲಿ ನೋಡಿ ಹೆಂಗೆ ಕ್ರ್ಯಾಕ್ ಬಿಟ್ಟಿದೆ ಒಳಗಡೆ ಎಲ್ಲ. ಆಲ್ಮೋಸ್ಟ್ ಎಲ್ಲ ಕಿತ್ಕೊಂಡು ಹೋಗಿದೆ. ಒಂದೇ ಒಂದು ಮಳೆ ಏನು ಈ ತಿಂಗಳು ಜಸ್ಟ್ ಒಂದು 2 ಮಂತ್ ವೆಯ್ಟ್ ಮಾಡಿ. ಈ 2 ಮಂತಲ್ಲಿ ನಿಮಗೆ ಈ ಪೋರ್ಷನ್ನು ಕಿತ್ಕೊಂಡು ಹೋಗ್ತದೆ. ಅರ್ಥ ಆಯ್ತಾ? ಹೆಚ್ಚಿಗೆ ದಿನ ಬೇಡ. ಆದ್ದರಿಂದ ನನ್ನೆಲ್ಲ ವಾಹನ ಸವಾರರಿಗೆ ಒಂದು ಸೂಚನೆಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಒಂದು ಏನು ರಸ್ತೆ ಶಿಥಿಲಗೊಂಡಿದೆ ಈ ಸ್ಥಳದಲ್ಲಿ ವಾಹನವನ್ನು ಚಲಿಸಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ.